ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕ್ಕ, ಯಾಕೆ ಇಲ್ಲಿ ಕೂತಿದ್ಯಾ? ಏನಿಲ್ಲ, ಸುಮ್ನೆ ಕೂತಿದ್ದೆ. ಊಟ ಆಯ್ತಾ? ಇನ್ನೂ ಇಲ್ಲ. ಇನ್ನೂ ಊಟ ಮಾಡಿಲ್ವಾ? ಯಾಕಕ್ಕ? ಟೈಮ್ ಎಷ್ಟಾಗಿದೆ ನೋಡು, ಇನ್ನೂ ಮಾಡಿಲ್ಲ ಅಂತ ಹೇಳ್ತಿದ್ಯಲ್ಲ. ಇನ್ನೇನ್ ಅಥರ್ವ ಬಂದ್ಬಿಡ್ತಾನೆ, ಅವ್ನ್ ಬಂದ್ಮೇಲೆ ಇಬ್ರು ಒಟ್ಟಿಗೆ ಊಟ ಮಾಡ್ತೀವಿ. ಅಕ್ಕ, ನೀನೀಗ ತುಂಬು ಗರ್ಭಿಣಿ, ಹೀಗೆ ಹಸ್ಕೊಂಡ್ ಕೂರ್ಬಾರ್ದು. ಟೈಮ್ ಟು ಟೈಮು ಊಟ ತಿಂಡಿ ಎಲ್ಲ ಮಾಡ್ಬೇಕು. ಹಾಗೆ ಟೈಮ್ ಟು ಟೈಮು ಮೆಡಿಸಿನ್ ಕೂಡ ತಗೋಬೇಕು. ಬೆಳಿಗ್ಗೆ ಹಾಸ್ಪಿಟಲ್ಗೆ ಬೇರೆ ಹೋಗ್ ಬಂದಿದ್ಯಾ, ಟಯರ್ಡ್ ಆಗಿರುತ್ತೆ. ಊಟ ಮಾಡಿ ಮೆಡಿಸಿನ್ ತಗೊಂಡು ರೆಸ್ಟ್ ಮಾಡ್ಬೇಕು ತಾನೆ? ಭೈರವಿ, ತನ್ ಗಂಡನ ಪ್ರಾಣಕ್ಕಿಂತ ಹೆಚ್ಚ ಪ್ರೀತಿ ಮಾಡೋ ಯಾವ ಹೆಂಡತಿಗೂ ಅವನ್ ಮುಖ ನೋಡ್ದೆ ಊಟ ಸೇರಲ್ಲ. ಅವಳ ಪಾಲ್ಗೆ ಅವನೇ ದೊಡ್ಡ ಮೆಡಿಸಿನ್. ಅವನೊಬ್ಬ ಕಣ್ಮುಂದೆ ಇದ್ರೆ ಪ್ರಪಂಚನೇ ಬೇಡ ಅನ್ಸತ್ತೆ. ಹಲೋ ಹಲೋ, ತಾವೀಗ 2 ಜೀವ ಅನ್ನೋದನ್ನ ಮರಿಬೇಡಿ. ನಿಮ್ ಗಂಡನ್ ಮೇಲಿರೋ ಪ್ರೀತಿಯಿಂದ ಈ ಮಗುಗ್ ಯಾಕೆ ಉಪವಾಸ ಇರಿಸ್ತಿದ್ದೀರಾ? ಹಾಗೇನಿಲ್ಲ, ಅವನೇನ್ ಊಟ ಬೇಕು ಅಂತ ಕೇಳ್ತಿಲ್ಲ. ಓಹೋ, ಅವನು ಅಂತ ಅದ್ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ? ಅವಳು ಆಗಿರ್ಬೋದಲ್ವಾ? ಆಯ್ತಮ್ಮ, ಯಾರಾದ್ರೂ ಆಗಿರ್ಲಿ, ನನ್ ಮಗು ಊಟ ಬೇಕು ಅಂತೆಲ್ಲ ಏನ್ ಕೇಳ್ತಿಲ್ಲ. ಅಪ್ಪ ಬಂದ್ಮೇಲೆ ಒಟ್ಟಿಗೆ ಊಟ ಮಾಡೋಣ ಅಂತಾನೆ ಹೇಳುತ್ತೆ. ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಅಕ್ಕ, ಇದೆಲ್ಲ ತಮಾಷೆ ಮಾಡೋಂತ ವಿಷಯ ಅಲ್ಲ ಕಣೆ. ಎದ್ಬಾ, ಊಟ ಮಾಡು. ಬೇಡ ಭೈರವಿ, ಅಥರ್ವ ಇನ್ನೇನ್ ಬಂದ್ಬಿಡ್ತಾನೆ, ಬರ್ಲಿ, ಆಮೇಲೆ ಊಟ ಮಾಡ್ತೀನಿ. ಅವ್ರು ಬಂದು ಊಟ ಮಾಡ್ತಾರೆ, ಅವ್ರಿಗೋಸ್ಕರ ನೀನು ಮಗುನ ಉಪವಾಸ ಕೆಡಬೇಡ, ಆಯ್ತಾ? ಬಾ ಬಾ. ಕೂತ್ಕೋ ಕೂತ್ಕೋ. ನಿನ್ನೆದುರಲಿ ನಾನು, ನನ್ನೆದುರಲಿ ನೀನು, ಜೊತೆ ಜೊತೆಯಲ್ಲಿ ಹೀಗೆ ಇರುವೆ ಜೊತೆಗೆ. ನೀ ಪ್ರಾಣವು ನನಗೆ, ತಿನ್ನು. ಈ ಪ್ರಾಣ ಇರು, ನಿನಗ್ ಹಾಗೆ ಹೇಳಿದ್ರೆ ನೀನ್ ಕೇಳಲ್ಲ, ನಾನೇ ತಿನ್ನಿಸ್ತೀನಿ. ಅಯ್ಯೋ ಬೇಡ, ನಾನೇ ತಿಂತೀನಿ, ಕೊಡು. ಹಾಗ್ ಬಾ ದಾರಿಗೆ, ತಿನ್ನು. ಗುಡ್ ಗರ್ಲ್. ಕೊನೆಯವರೆಗೂ ನಿನ್ನ ತೋಳಲಿ ಹೀಗೆ ಮಗು ಮಲಗಿರೋ ಹಾಗೆ. ಇನ್ನೊಂದ್ ಸ್ವಲ್ಪ ಹಾಕಿಸ್ಕೋ. ಸಾಕು ಸಾಕು. ಏನೋ ಮತ್ತೆ ಯಜಮಾನ್ರು ಬಂದ್ಮೇಲೆ ತಿನ್ಬೇಕಾ? ಅಯ್ಯೋ, ನಂಗ್ ಸೇರದೆ ಇಷ್ಟು, ಸಾಕು ಕಣೆ. ಸರಿ, ಅದನ್ನ ತಿಂತಾ ಇರು, ನಾನ್ ಮಾತ್ರೆ ತಗೊಂಬರ್ತೀನಿ. ತಗೋ, ಕೈ ತೊಳ್ಕೊ. ಇದ್ರಲ್ಲಿ ಟ್ಯಾಬ್ಲೆಟ್ ಯಾವ್ದು?
ಎಲ್ಲ ತಿನ್ಬೇಕು. ಸರಿ. ಸರಿ ಬಾ ಮಲ್ಕೋ. ಇಲ್ಲ, ನೀನ್ ಹೋಗ್ ಮಲ್ಕೋ. ಅಥರ್ವ ಬಂದ್ಮೇಲೆ ನಾನು ಹೋಗ್ ಮಲ್ಕೊಂತೀನಿ. ಅಕ್ಕ ಅವ್ರು ಬಂದ್ ಊಟ ಮಾಡಿ ಮಲಗ್ತಾರೆ, ನೀನ್ ಬಂದ್ ಮಲ್ಕೋ. ಅವ್ನ್ ಬಂದ್ಮೇಲೆ ಮಲಗ್ತೀನಿ ಅಂತ ಹೇಳದ್ನಲ್ಲ ಭೈರವಿ. ಮಲ್ಗು ಅಂತ ಹೇಳ್ದೆ ತಾನೆ. ನೀನ್ ಮಲ್ಗು ಅಂತ ಹೇಳಿದ್ರೆ ಕೇಳಲ್ಲ. ಬಾ ನಾನೇ ಮಲಗಿಸ್ತೀನಿ. ನೀನ್ ನನ್ನ ಬಿಡೋ ಹಾಗಿಲ್ಲ. ವಿರಾಟ್, ಹೇಳಿ. ನನಗ್ ಸ್ವಲ್ಪ ಆಫೀಸ್ ಕೆಲ್ಸ ಇದೆ. ನಾನ್ ಹಾಲಲ್ಲಿ ಕೆಲ್ಸ ಮಾಡ್ತಿರ್ತೀನಿ, ಆಮೇಲೆ ಮಲಗ್ತೀನಿ. ಅದಕ್ಕೆ ಹಾಲ್ಗೆ ಯಾಕೆ ಹೋಗ್ಬೇಕು? ಇಲ್ಲೇ ಮಾಡಿ. ಬೇಡ, ನಾನ್ ಹಾಲಲ್ಲೇ ಮಾಡ್ತೀನಿ. ಇಲ್ಲಿ ಸುಮ್ನೆ ನಿಮಗ್ ಡಿಸ್ಟರ್ಬ್ ಆಗುತ್ತೆ. ನೋ, ನನ್ಗೇನು ಡಿಸ್ಟರ್ಬ್ ಆಗಲ್ಲ. ಇಲ್ಲೇ ಕೆಲಸ ಮಾಡಿ. ಇಟ್ಸ್ ಓಕೆ, ಬೇಡ, ನಾನ್ ಹಾಲಲ್ಲೇ ಕೂತ್ಕೊಂಡು ಕೆಲ್ಸ ಮಾಡ್ತೀನಿ. ಗುಡ್ ನೈಟ್. ಅಪೇಕ್ಷಾ, ಮನೆ ಬಂತು, ಹೋಗ್ ಮಲ್ಕೋ. ಓ, ಇಷ್ಟ ಬೇಗ ಮನೆ ಬಂದ್ಬಿಡ್ತಾ? ಛೇ, ನಾನ್ ಡ್ಯಾಡಿಗೆ ಹೇಳಿ ಮನೆನ ದೂರ ಶಿಫ್ಟ್ ಮಾಡಿಸ್ಬೇಕು ಅಥರ್ವ. ಸರಿ, ಅದನ್ನೆಲ್ಲ ನಾಳೆ ಮಾಡುವಂತೆ. ಈಗ ಹೋಗ್ ಮಲ್ಕೋ. ಓಕೆ, ಬಾಯ್ ಅಥರ್ವ. ಬಾಯ್. ನೋ 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 ಅಥರ್ವ, ನೀನ್ ಎಲ್ಲಿಗೆ ಹೋಗ್ತಾ ಇದ್ಯಾ? ಇನ್ನೆಲ್ಲಿಗೆ? ಮನೆಗೆ. ನೋ 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 ನೋ, ಡ್ರಿಂಕ್ ಅಂಡ್ ಡ್ರೈವ್ ಮಾಡೋದು ತಪ್ಪು. ನೀನಿವತ್ತು ನಮ್ಮನೆಯಲ್ಲೇ ಇದ್ದು ಬೆಳಿಗ್ಗೆ ಎದ್ದು ಹೋಗ್ಬೇಕು. ಬಾ. ನೋ ಪ್ರಾಬ್ಲಮ್ ಅಪೇಕ್ಷಾ, ಇಲ್ಲಿ ತನಕ ಡ್ರೈವ್ ಮಾಡ್ಕೊಂಡು ಬಂದಿದ್ದೀನಿ, ಇನ್ನು ಮನೆ ತನಕ ಹೋಗೋಕ್ಕಾಗಲ್ವಾ? ಓಕೆ, ನಾನು ಹೊರಡ್ತೀನಿ. ಬೇಡ ಅಥರ್ವ, ನನ್ನ ಮಾತು ಕೇಳು. ನೀನಿವತ್ತಿಲ್ಲೇ ಮಲ್ಕೋಬಾ. ಭವಾನಿ ಕಾಯ್ತಿರ್ತಾಳೆ ಅಪೇಕ್ಷಾ, ಹೋಗಿಲ್ಲ ಅಂದ್ರೆ ಸರಿಯಲ್ಲ. ನಾನಿನ್ನು ಹೊರಡ್ತೀನಿ. ಐ ನೋ ಮ್ಯಾನ್, ಆದ್ರೆ ಡ್ರಿಂಕ್ ಮಾಡಿ ಡ್ರೈವ್ ಮಾಡೋದು ಡೇಂಜರ್ ಅಲ್ವಾ? ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಭವಾನಿ ನನಗ್ ತಾನೇ ಬೈಯೋದು. ಅಲ್ಲೇ ಉಳ್ಸ್ಕೊಂಡು ಬೆಳಿಗ್ಗೆ ಕಳ್ಸಿದ್ರೆ ಆಗ್ತಿರ್ಲಿಲ್ವಾ ಅಂತ. ಅಪೇಕ್ಷಾ, ಥಿಂಕ್ ಪಾಸಿಟಿವ್, ಹಾಗೇನೂ ಆಗಲ್ಲ. ಮನೆಗೆ ಹೋಗಿ ನಾನು ಕಾಲ್ ಮಾಡ್ತೀನಿ, ಓಕೆನಾ? ಬಾಯ್. ನೋ 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 ನೋ, ನೀನ್ ಎಲ್ಲೂ ಹೋಗ್ಬಾರ್ದು.